This video is gonna be in Kannada. ಇವರು ಅಂಬುಜಾ ಅಂತ ಸ್ಮಿತಾ ಅವ್ರ ತಾಯಿ. ನಮಸ್ತೆ ಆಂಟಿ. ನಮಸ್ತೆ. ಸೊ ಜರ್ಮನಿಗೆ ಬಂದು ನಿಮ್ಗೆ ಹೆಂಗ್ ಅನ್ಸ್ತಾ ಇದೆ? ಇಲ್ಲಿ ಯಾರಿದ್ದಾರೆ? ನಾನು ಜರ್ಮನಿಗೆ ಬಂದಾಗ ತುಂಬಾ ಖುಷಿ ಆಯ್ತು. ಇಲ್ಲಿ ನನ್ನ ಮಗ ಮತ್ತು ಮಗಳು ಇದ್ದಾಳೆ. ಓಕೆ. ಅವಳಿಗೆ ಒಂದು ಪಾಪು ಆಗಿದೆ, ಅವ್ರನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಓ, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಇಲ್ಲಿದರ ಜನರ ಬಗ್ಗೆ ಏನ್ ಅಭಿಪ್ರಾಯ, ಏನ್ ಚೇಂಜಸ್ ನ ನೀವು ನೋಟಿಸ್ ಮಾಡಿದೀರಾ? ನಮ್ಮ ಇಂಡಿಯಾಕ್ಕೂ ಇಲ್ಲಿಗೂ ತುಂಬಾ ವ್ಯತ್ಯಾಸ ಇದೆ. ಹೇಗೆ ಅಂದ್ರೆ 50 ಎಲ್ಲ ಆದ ತಕ್ಷಣ ಅಯ್ಯೋ ನನಗೆ ವಯಸ್ಸಾಯ್ತು, ಏನು ಇದ್ವೇ ಬೇಡ ಅಂತ ಎಲ್ಲ ಅನ್ಸ್ತಾ ಇರುತ್ತೆ. ಬಟ್ ಇಲ್ಲೆಲ್ಲ 90+ ಆದವರು ನಾನು ಇನ್ನು ಹೆಂಗಂತ ಸ್ವತಂತ್ರವಾಗಿ ಓಡಾಡ್ಕೊಂಡು ತಮ್ಮ ಜೀವನ ತಾವು ನೆರವೇರಿಸ್ಕೊಂಡು ಆರಾಮಾಗಿ ಖುಷಿಯಾಗಿರ್ತಾರೆ. ತಮ್ಮ ಲೈಫಲ್ಲಿ ಎಲ್ಲ ಅಚೀವ್ಮೆಂಟ್ಸ್ ಅವ್ರವರೇ ಮಾಡ್ಕೊಂಡು ಎಲ್ಲ ಹೆಲ್ತಿಯಾಗಿರ್ತಾರೆ. ನಮ್ಮಲ್ಲಿ ಆತರ ಯಾವ್ದು ಇಲ್ದಲೆ ಸುಸ್ತು ಆರೋಗ್ಯನೇ ಫಸ್ಟ್ ಇಲ್ಲಿ ಇಂಪಾರ್ಟೆನ್ಸ್ ಆರೋಗ್ಯಕ್ಕೆ ಕೊಡ್ತಾರೆ. ನಮ್ ಇಂಡಿಯನ್ಸ್ ಎಲ್ಲ ಅಯ್ಯೋ ನನ್ಗೆ ಅದು ಬೇಡ ಇದು ಬೇಡ, ನಂದು ಜೀವನನೇ ಎಲ್ಲ ಸಾಕಾಗೋಗಿದೆ ಅಂತ ಹೇಳ್ಬಿಟ್ಟು ಸುಸ್ತಾಗಿ ಒಂಥರ ಇದಿರ್ತಾರೆ. ಬಟ್ ಇಲ್ಲಿ ಜನಗಳು ತುಂಬಾ ನೋಡಿದ್ರೆ ಖುಷಿ ಆಗುತ್ತೆ. ನಾವು ಅವ್ರನ್ನ ನೋಡ್ಕೊಂಡು ಕಲಿಬೇಕು ಅನ್ನೋದು ತುಂಬಾ ಹಂಬಲವಾಗಿ ಆಸೆಗಳಿರುತ್ತೆ.